नाज़रीन आदाब, आप देख रहे हैं जी मीडिया। शहर के मोहल्लाज के करीब सड़क पर इलेक्ट्रिक वायर कट होने की वजह से बच्चे को स्कूल बस में बिठाने आई हुई भाग्यश्री नामी खातून को करंट लगने से दोनों पैरों को काफ़ी नुकसान और 2 बच्चों के ज़ख्मी होने की बात बताई गई है। बताया जाता है कि ज़हनी माजूरीन स्कूल को जाने वाली बस के साथ इलेक्ट्रिक वायर गिरने का यह हादसा पेश आया है। मुतासिरा खातून को शहर के सनराइज हॉस्पिटल में शरीक कर दिया गया है। रुकन असम्बली गुलबर्गा जुनूब अल्लम प्रभु पाटिल ने मुकाम हादसा और हॉस्पिटल पहुंचकर मुतासिरा भाग्यश्री से मुलाकात की और डॉक्टर से भी मुलाकात करके भाग्यश्री की सेहत से मुतालिक दरियाफ्त किया। सिटी पुलिस कमिश्नर शरणप्पा एसडी IPS ने भी मुकाम हादसा का दौरा करके मुआयना किया। रुकन असम्बली अल्लम प्रभु पाटिल ने इस वाक़े पर अफसोस का इजहार किया और मुतालिका महकमा KEB के ख़िलाफ़ मुनासिब कार्रवाई करने का तयक़ुन दिया और मुतासिरा को मुआवजा दिलाने की बात बताई। आइए देखते हैं जी मीडिया की एक रिपोर्ट। जी मीडिया गुलबर्गा। सिटी डायग्नोस्टिक्स असली आलात से लैस मेडिकल सेंटर, एक ही छत के नीचे हर तरह की तिब्बी तशखीस की तमाम सहूलत दस्तियाब है। खरगे सर्कल, रिंग रोड, गुलबर्गा। मनूर मल्टी स्पेशलिटी हॉस्पिटल, मोस्ट एडवांस ट्रॉमा केयर सेंटर इन कलबुर्गी। ಸರ್ ಅದು ಹುಡುಗ ಏನೋ ಬಸ್ಸಿಗೆ ಹುಡುಗ ತೊಗೊಂಡು ಬಂದಿನಿ ಸರ್ ನಾನು. ಅವ್ರೇನೋ ಅವ್ರ ತಾಯಿ ತಂದೆ ಏನೋ ಇಬ್ಬರು ಬಂದು ಏನಪ್ಪ ಅಂತಂದ್ರೆ ಬಸ್ಸಿಗೆ ಒಳಗೆ ಬೀಳಕ್ಕೆ ಬಂದ್ರಿ ಸರ್. ಕೆಳಗೆ ಇಳಿದಾಗ ಬಸ್ಸಿಗೆ ಹಿಡಿದಾಗ ಕರೆಂಟ್ ಹಿಡಿದ್ಬಿಡ್ತು ಸರ್, ಬಿದ್ದರು ತೆಳಗೆ ಅವ್ರು ಸ್ವಲ್ಪ ಏನೋ ಶಾಕ್ ಆಯ್ತು ರೀ, ಕರೆಂಟ್ ಹಿಡಿತ್ರಿ, ಎಲ್ಲ ಹೊಗೆ ಪಗೆ ಹತ್ತತ್ರಿ. ನಾ ಏನೋ ಸ್ವಲ್ಪ ಗಾಡಿ ಒಂದರ ಮುಂದೆ ತೊಗೊಂಡ್ರೆ ಒಂದು ಸ್ವಲ್ಪ ಮುಂದೆ ತೊಗೊಂಡು ಬಿಡ್ತೀರಿ ಅದು ಕರೆಂಟ್ ರೀ. ಹುಡುಗರು ಒಂದು 20-25 ಹುಡುಗರು ಅವ್ರು ಸರ್ ಒಳಗೆ ರೀ. ಹುಡುಗರು ಏನೂ ಆಗಿಲ್ಲ ರೀ ಸರ್. ಏನು ರೀ ಸರ್ ಕರೆಂಟ್ ಅವ್ರು ಒಂದು ಇಬ್ಬರಿಗೆ ಹೊಡೆದ್ರು ಸರ್. ಹಾಂ ಸರ್, ಒಳಗೆ ತಂದು ಬಿಡ್ಲಕ್ಕೆ ಬಂದಿರಿ ಸರ್. ಅವ್ರಿಗೆ ಒಂದು ಇಬ್ಬರು ಹೊಡೆದ ಒಳಗಿದ್ದು ಏನದ ಹೊಸ ಹುಡುಗರು ಗಾಬರಾಸಿ ಅವ್ರಿಗೆ ಕರೆಂಟ್ ಹಿಡಿದಿಲ್ಲ ಸರ್. ಈ ಪರಿವರ್ತನೆ ಮಂದಿರ ಬುದ್ಧಿಮಾನ ರೀ. ಹಾಂ ಡ್ರೈವರ್ ಸರ್, ಡ್ರೈವರ್ ಮಾಡ್ತೀವಿ. ಹಾಂ ಸರ್ ಹೇಳ್ರಿ. ಇವತ್ತು ಬೆಳಗ್ಗೆ ಬುದ್ಧಿಮಾನ್ಯ ಮಕ್ಕಳ ಸ್ಕೂಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಈ ಒಂದು ಘಟನೆ ನಡೆದಿರ್ತಕ್ಕಂಥದ್ದು ಭಾಳ ವಿಷಾದಕರ. ಬಸ್ನಲ್ಲಿ ಹುಡುಗರು ಸ್ಕೂಲಿಗೆ ಹೋಗ್ತಕ್ಕಂಥ ಸಂದರ್ಭದಲ್ಲಿ ಮೇಲಿಂದ ವೈರ್ ಕಡಿದು ಬಸ್ಸಿಗೆ ಟಚ್ ಆಗಿದೆ. ಆ ಬಸ್ಸಿಗೆ ಟಚ್ ಆದಾಗ ಅಲ್ಲಿರ್ತಕ್ಕಂಥ ಹುಡುಗನಿಗೆ ಕಳಿಸ್ಲಿಕ್ಕೆ ಬಂದಂಥ ತಾಯಿಗೆ ಅರ್ಥಿಂಗ್ ಆಗಿ 2 ಕಾಲು ಮತ್ತು ಕೈ ಸುಟ್ಟಿವೆ. ಹುಡುಗನಿಗೂ ಕೂಡ ಕಾಲು ಸುಟ್ಟಿದೆ. ಈ ಭಾಗ್ಯಶ್ರೀ ಅನ್ನೋ ಹೆಣ್ಮಗಳು ವಿಧವೆ, ಗಂಡಿಲ್ಲ, 2 ಮಕ್ಕಳನ್ನು ತೆಗೆದುಕೊಂಡು ಜೀವನ ಮಾಡ್ತಕ್ಕಂಥ, ಆಕೆ ಉಪಜೀವನ ಮಾಡ್ತಕ್ಕಂಥ ಒಬ್ಬ ಹೆಣ್ಮಗಳು ಮತ್ತು ಮಗ ಬುದ್ಧಿಮಾನ್ಯ ಮಗನಿಗೆ ತಗಲಿದ್ದು ಭಾಳ ವಿಷಾದಕರ. ಈಗಾಗಲೇ ಕಮಿಷನರವರು ನಾವು ಬಂದು ಭೇಟಿಯಾಗಿದ್ದೀವಿ. KEB ಕೂಡ ಹೇಳಿದ್ದೀನಿ, ಅವ್ರಿಗೇನಾದರೂ ಸೂಕ್ತವಾದಂಥ ಪರಿಹಾರ ಕೊಡ್ತಕ್ಕಂಥ ಕೆಲಸ ಆಗಬೇಕು. ಭಗವಂತನಲ್ಲಿ ಪ್ರಾರ್ಥನೆ, ತಕ್ಷಣ ಗುಣಮುಖ ಆಗಬಾರ್ದು. ಮತ್ತು ಏನು ಯಾರು ತಪ್ಪಿಸ್ತಾರ KEB ಅವ್ರ ಮ್ಯಾಗ ಕ್ರಮ ಕೈಗೊಳ್ಬೇಕಂತ ಹೇಳಿ ನಾನು ಈಗಾಗಲೇ ಮಂತ್ರಿಗಳಿಗೆ ಮಾತಾಡ್ತೀನಿ, ನಮ್ಮ ಉಸ್ತುವಾರಿ ಸಚಿವರು ಕೂಡ ಮಾತಾಡ್ತೀನಿ. ಅವ್ರ ಮೇಲೆ ತಕ್ಷಣ ಕ್ರಮ ಆಗಬೇಕು. ಯಾಕಂದರೆ ರಾಜಾರೋಷವಾಗಿ ರೋಡಿನಲ್ಲಿ ವೈರ್ ಕಡಿದು ಬೀಳ್ತದೆ ಅಂತಂದರೆ ಇದು ಭಾಳ ತಪ್ಪು. ಇದ್ರ ಮೇಲೆ ಸೂಕ್ತ ಕ್ರಮ ಆಗಬೇಕಂತೇಳಿ ಒತ್ತಾಯ ಮಾಡ್ತೀನಿ, ಸರ್ಕಾರಕ್ಕೆ ಹೇಳ್ತೀನಿ. ಲಾಸ್ಟ್ ವೀಕ್ ಒಂದು ಇನ್ಸಿಡೆಂಟ್ ಆಗಿದೆ. ಹಿಂಗೆ ಮಹಾರಾಜ ಹೋಟೆಲ್ ಬಲೆ ಮುಂದೆ ಒಂದು ಹುಡುಗ ಸತ್ತಾನ. ಏನು ಆ್ಯಕ್ಷನ್ ತೊಗೊಂಡಿದೆ? ನಾವು ಅವ್ರಿಗೆ ನೋಟಿಸ್ ಕೊಡಿಸಿದ್ದಂತೆ ಗೌರ್ಮೆಂಟ್ ಕಡೆದು, ಮತ್ತು ಅವ್ರ ಮಕ್ಕಳಿಗೂ ಕೂಡ ಪರಿಹಾರ ಸರ್ಕಾರದಿಂದ ಕೊಡ್ತದ. ಮುಖ್ಯಮಂತ್ರಿ ಪರಿಹಾರನೂ ಕೊಡಿಸಿವಿ ಅಂತ. ಇವ್ರ ಮ್ಯಾಗೂ ಇಮಿಡಿಯೇಟ್ ಏನಾಗಿ ಬಂದು ಯಾವ ಸಸ್ಪೆಂಡ್ ಮಾಡತ್ ಹೇಳ್ತೀನಿ. ಘಟನೆ ಆಗೋದು ಪರಿಹಾರ ಕೊಡೋದೇ ನಡೆದ ಸರ್. ಅದಕ್ಕೆ KEB ಶಿಸ್ತಿನ ಕ್ರಮ ಕೈಗೊಳ್ಬೇಕಲ್ಲ. ಸಸ್ಪೆಂಡ್ ಮಾಡೋದು ಹೇಳ್ತೀನಿ, ಯಾರಾಕಿರ್ಲಕ್ಕ ಅದ್ರಾಗೇನು ಪ್ರಶ್ನೆ ಇಲ್ಲ. ಹಲೋ.